ಇವತ್ತು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಅದಕ್ಕೆ ಇರಾನ್ ಕೂಡ ವಾಪಸ್ಸು ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಂತ ಹೇಳಿ ಅವರು ಕೂಡ ರಿಟಾಲಿಯೇಟ್ ಮಾಡಿದ್ದಾರೆ. ಎಲ್ಲಿ ಈ ಯಾವುದೇ ದೇಶಗಳಲ್ಲಿ, ಅದು ಬಹ್ರೇನ್ ಇರ್ಬೋದು, ಕತಾರ್ ಇರ್ಬೋದು, ಅಥವಾ ಸೌದಿ ಇರ್ಬೋದು, ಕೇವಲ ಅಮೇರಿಕಾದ ಫೋರ್ಸಸ್ಗಳನ್ನ ಎಲ್ಲಿ ಅವರು ಇದು ಮಾಡಿದ್ದಾರೆ ಅಲ್ಲಿ ಮಾತ್ರ ಅಟ್ಯಾಕ್ ಇರೋದು ಬಿಟ್ಟರೆ ಆ ದೇಶಗಳ ನಾಗರಿಕರ ಯಾವುದೇ ವಿಚಾರದ ಬಗ್ಗೆ ಅದಾಗ್ತಾ ಇಲ್ಲ. ಜೊತೆಗೆ ಭಾರತ ಯಾವತ್ತೂ ಅಷ್ಟೇನೆ ಭಾರತದ ನಾಗರಿಕರ ಅಟ್ಮೋಸ್ಟ್ ಸೇಫ್ಟಿ ವಿಚಾರದಲ್ಲಿ, ಮೊನ್ನೆ ಈವನ್ ಇದ್ರ ವಿಚಾರದಲ್ಲೂ ಅಷ್ಟೇನೆ ಇಸ್ರೇಲ್ ವಿಚಾರ ಇರ್ಬೋದು, ಪ್ಯಾಲೆಸ್ಟೈನ್ ವಿಚಾರ ಇರ್ಬೋದು, ಎಲ್ಲ ವಿಚಾರ ಇರ್ಬೋದು, ಭಾರತದ ನಾಗರಿಕರನ್ನ ಅಟ್ಮೋಸ್ಟ್ ಇದು ಸೇಫ್ಟಿ ಒಳಗಡೆಗೆ ಕರ್ಕೊಂಡ್ಬರ್ತಕ್ಕಂಥ ಚಿಂತನೆಗಳನ್ನ ಮಾಡುತ್ತೆ. ಡೆಫಿನೆಟ್ ಆಗಿ ಇನ್ ಕಮಿಂಗ್ ಡೇಸಲ್ಲಿ ಇದು ಹಾಗೆ ಆಗುತ್ತೆ. ಅಕಸ್ಮಾತ್ ಏನಾದರೂ ಆ ಥರ ತೊಂದರೆ ಬಂದರೂ ಕೂಡ ನಾವು ನೋಡಿದ್ವಿ, ಉಕ್ರೇನಲ್ಲಿ 2 ದೇಶಗಳ ಯುದ್ಧವನ್ನು ನಿಲ್ಲಿಸಿ ನಮ್ಮ ಏನು ಸ್ಟೂಡೆಂಟ್ಸ್ಗಳು, ಅದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಸ್ಟೂಡೆಂಟ್ಸ್ಗಳು ಕೂಡ ಕರ್ಕೊಂಡ್ಬಂದಂತ ನಿಲ್ಲಿಸಿ, ಹೌದು, ಅವತ್ತು ಕದನ ವಿರಾಮ ಏರ್ಪಡಿಸಿದ್ರು. ಇವನ್ ಏನು ರಷ್ಯಾ ಮತ್ತೆ ಉಕ್ರೇನು ಭಾರತದ ಮಾತಿಗೆ ಮರ್ಯಾದೆ ಕೊಟ್ಬಿಟ್ಟು ಕದನ ವಿರಾಮವನ್ನ ಮಾಡಿಕೊಟ್ರು, ನಮ್ಮ ವೆಹಿಕಲ್ಗಳನ್ನ ಪಾಸ್ ಆಗ್ಲಿಕ್ಕೆ ಬಿಟ್ರು. ಹಾಗಾಗಿ ನಮಗೆ ಟ್ರಂಪ್ ಅಂತ ಅಷ್ಟೇ ಸರ್ ನನ್ನ ನಾನು ಹೇಳ್ತಾ ಇರೋದು, ನಮ್ಮ ಸೇಫ್ಟಿ ವಿಷಯದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಬಂದ್ರು, ಶ್ರೀಲಂಕಾದ ಸ್ಟೂಡೆಂಟ್ಸ್ ಬಂದ್ರು, ಪಾಕಿಸ್ತಾನ ಸ್ಟೂಡೆಂಟ್ಸ್ ಬಂದ್ರು. ಇದು ಭಾರತದ ಬದ್ಧತೆ. ಇಲ್ಲಿವರೆಗೂ ಈ ತರ ಕಂಡೀಷನ್ಗಳಿಗೆ ಮೋದಿಯವರ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪ್ರಾಣಹಾನಿ ಕೂಡ ಭಾರತೀಯರಾಗೋದಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ. ಆ ಕನ್ವಿಕ್ಷನ್ ಇದು ಯಾವತ್ತೂ ಇದ್ದೇ ಇರಬೇಕು. ಬಟ್ ಇಲ್ಲಿ ಬರ್ತಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ನೋಡಿ, ಇರಾನ್ ವಿಚಾರದಲ್ಲಿ ಯಾವತ್ತೂ ಕೂಡ ಭಾರತ ಅತ್ಯಂತ ಮಿತ್ರ ರಾಷ್ಟ್ರವಾಗಿಯೇ ಬಿಹೇವ್ ಮಾಡ್ಕೊಂಡು ಬಂದಿದೆ. ಆದರೆ ನಾನು ಒಂದು ವಿಚಾರದಲ್ಲಿ, ಅವರು ಸೇನಾಧಿಕಾರಿಗಳು, ನಿವೃತ್ತ ಸೇನಾಧಿಕಾರಿಗಳ ವಿಚಾರದಲ್ಲಿ ನಾನು ಒಂದು ಮಾತನ್ನ ಮಾತ್ರ ಅವ್ರನ್ನ ನಾನು ಒಪ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ನಾಳೆ ನಾಡದೊಳಗಡೆಗೆ ಅದು ನ್ಯೂಕ್ಲಿಯರ್ ವಾರ್ ಆಗ್ಬಿಡುತ್ತೆ ಅಂತೇಳಿ. ನ್ಯೂಕ್ಲಿಯರ್ ವಾರ್ ಸ್ಟೇಟಸ್ಗೆ ಇನ್ನೂ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ಏನು ಇರಾನ್ ಹತ್ರ ಏನು ಸುಮಾರು 440.9 kg ಅಷ್ಟು 60% ಪ್ರೊಸೆಸ್ಡ್ ಯುರೇನಿಯಂ ಅಷ್ಟೇ ಇರೋದು. ಯುದ್ಧಕ್ಕೆ ಬೇಕಾಗ್ತಿರ್ತಕ್ಕಂಥದ್ದು 90% ಪ್ರೊಸೆಸ್ಡ್ ಯುರೇನಿಯಂ ಬೇಕಾಗುತ್ತೆ. ಅದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ನಾನು ಗಿರೀಶ್ ಸರ್ಗೆ ಇನ್ಫ್ಯಾಕ್ಟ್ ಅದೇ ರೀತಿಯ ಪ್ರಶ್ನೆಯನ್ನ ಕೇಳೋಣ ಅಂತಿದೆ ಸರ್. ದಿಸ್ ಆಲ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ದಿಸ್ ನ್ಯೂಕ್ಲಿಯರ್ ಟಾಕ್ ಓನ್ಲಿ. ಯಾವಾಗ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೀತಾ ಇದ್ದ ಮಾತುಕತೆ ಯಾವುದೇ ರೀತಿ ಫಲ ಸಿಗ್ಲಿಲ್ಲ ಅಂತ ಗೊತ್ತಾಯ್ತು, ಆಗ್ಲೇ ಇದಕ್ಕೊಂದು ಮುನ್ನುಡಿ ಬರ್ದಾಗೋಗ್ಬಿಟ್ಟಿತ್ತು. ಬಟ್ ಈಗ ಗುರಿಯಾಗಿಸಿ ಮಾಡ್ತಾ ಇರುವ ಅಟ್ಯಾಕ್ ಅನ್ನ ಗಮನಿಸಿದ್ರೆ, ಫಾರ್ ಎಕ್ಸಾಂಪಲ್ ಆ ಪ್ರೊನೌನ್ಸಿಯೇಷನ್ ಕರೆಕ್ಟೋ ಎಲ್ಲೋ ಗೊತ್ತಿಲ್ಲ ಸರ್, ಇಸ್ಫಹಾನ್ ಅನ್ನೋ ಪ್ರಾಮಿನೆಂಟ್ ನ್ಯೂಕ್ಲಿಯರ್ ರಿಸರ್ಚ್, ಇರಾನ್ ನಲ್ಲಿ ಇರ್ತಕ್ಕಂಥ ಪ್ರಾಮಿನೆಂಟ್ ರಿಸರ್ಚ್ ಸೆಂಟರ್ ಇರ್ತಕ್ಕಂಥ ಸಿಟಿ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗ್ತಾ ಇದೆ. ಹುಡುಕಿ ಅಮೆರಿಕ ಹಾಗೆ ಇಸ್ರೇಲ್ ಮಾಡ್ತಾ ಇರುವ ಜಂಟಿ ಅಟ್ಯಾಕ್ಗಳು ಇರಾನ್ ನಲ್ಲಿ ಇರ್ತಕ್ಕಂಥ ಈ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಎಲ್ಲಾ ಫೆಸಿಲಿಟಿಗಳನ್ನ, ರಿಸರ್ಚ್ ಸೆಂಟರ್ಗಳನ್ನ ಗುರಿಯಾಗಿಸಿ ಮಾಡ್ತಾ ಇರುವ ಅಟ್ಯಾಕ್ ಇದು ಎಲ್ಲಿ ಕರ್ಕೊಂಡು ಹೋಗಿ ಮುಟ್ಟಿಸುತ್ತೆ ಅಂತ ನೋಡಿ. ಈಗ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟೀಸ್ನ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತು ನ್ಯೂಕ್ಲಿಯರ್ ರಿಸರ್ಚ್ ಎಲ್ಲೆಲ್ಲಿ ನಡೀತಾ ಇದೆಯೋ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯುರೇನಿಯಂ ಎನ್ರಿಚ್ಮೆಂಟ್ ಇವ್ರು ಮಾಡ್ತಾ ಇದ್ದಾರೆ. ಸರ್ ಹೇಳ್ದಂಗೆ 60%, 50% ದಾಟಿದ ತಕ್ಷಣ ಯು ಕ್ಯಾನ್ ಮೇಕ್ ಎ ನ್ಯೂಕ್ಲಿಯರ್ ಬಾಂಬ್. ಬಟ್ ಏನಂದರೆ ದ ವಾರ್ ರೆಡ್ ಏನಾಗುತ್ತೆ, ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ. ವೆರಸ್ 90% ಅಂದರೆ ದಟ್ ಈಸ್ ದಿ ರೈಟ್ ವೇ ಆಫ್ ಪರ್ಫಾರ್ಮಿಂಗ್ ಎ ನ್ಯೂಕ್ಲಿಯರ್ ಬಾಂಬ್. ಬಟ್ ಅದು ಮಾಡಿದಾರೋ ಮಾಡಿಲ್ವೋ, 90% ಎನ್ರಿಚ್ಮೆಂಟ್ ಆಗಿದೆಯೋ ಇಲ್ವೋ ಅಂತ ಕಡಖಂಡಿತವಾಗಿ ಎಲ್ಲೂ ಇನ್ಫಾರ್ಮೇಷನ್ ಯಾರ ಹತ್ರನೂ ಇಲ್ಲ. ದೇ ಟೆಲ್ 60% 440 kg ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂದರು. ಬಟ್ 440 kg ಇನ್ನೂ ಅವ್ರ ಹತ್ರ ಉಳ್ದೇ ಇದೆ, ಎಲ್ಲೂ ಹೋಗಿ ಇಟ್ಟಿದ್ದಾರೆ, ಎಲ್ಲಿ ಅಡಗಿಸಿದ್ದಾರೆ ಅಂತ ಗೊತ್ತಿಲ್ಲ ಆ ಯುರೇನಿಯಂನ. ಸೊ ಅದು ಇದ್ದಷ್ಟು ದಿವಸನೂ ಅವ್ರಿಗೆ ನ್ಯೂಕ್ಲಿಯರ್ ಬಾಂಬ್ ಮಾಡೋ ಟೈಮ್ ಭಾಳ ದಿವಸ ಬೇಕಾಗಿಲ್ಲ. ಮಾಡಿಟ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಇದು ಪ್ಲಸ್ ಅಥೆಂಟಿಕ್ ಇನ್ಫಾರ್ಮ್. ಬಟ್ ಅಲ್ಲಿರೋ ಸೈಂಟಿಸ್ಟ್ಗಳನ್ನಂತೂ ಮೇನ್ ಸೈಂಟಿಸ್ಟ್ನೆಲ್ಲ ಮೊಸಾದವರು ಅವ್ರನ್ನೆಲ್ಲ ಕೊಂದು ಹಾಕಿದ್ರು. ಬಟ್ ಈ ಸಲ ಮೊಸಾದ್ ಈಸ್ ನಾಟ್ ವೆರಿ ಸ್ಟ್ರಾಂಗ್ ಇನ್ಸೈಡ್ ದಿ ಇರಾನ್ ಫೆಸಿಲಿಟಿ, ಇರಾನ್ ದೇಶದೊಳಗೆ. ಯಾಕಂದರೆ ಚೈನಾ ಆ್ಯಂಡ್ ರಷ್ಯಾ ಸಪೋರ್ಟೆಡ್ ಲೈಕ್ ಎನಿಥಿಂಗ್. ಆ ಇಂಟೆಲಿಜೆನ್ಸ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮೊಸಾದಿನ ಆಕ್ಟಿವಿಟೀಸು ಭಾಳನೇ ಕಮ್ಮಿ ಇದೆ ಇರಾನ್ ಒಳಗೆ. ಬಟ್ ಸಾರಿ ಸರ್ ಇಂಟರ್ವ್ಯೂನ್ ಮಾಡ್ತಾ ಇರೋದಕ್ಕೆ, ಬಟ್ ಒಂದ್ ಕಡೆ ಓದಿದ ನೆನಪು, ಮೊಸಾದ್ ಈ ಬಾರಿ ಬೇರೆ ರೀತಿ ಆಪರೇಷನ್ ಮಾಡ್ತಾ ಇದೆ, ಮಾನಸಿಕ ಯುದ್ಧಕ್ಕೆ ಇರಾನ್ನ ಜನರನ್ನ ಪ್ರಿಪೇರ್ ಮಾಡ್ತಾ ಇದೆ, ಇರಾನ್ ಅನ್ನ ಗತವೈಭವಕ್ಕೆ ಮರಳಿಸಲಿಕ್ಕೆ ಸಮಯ ಬಂದಿದೆ, ಸಪೋರ್ಟ್ ಅಮೆರಿಕ, ಸಪೋರ್ಟ್ ಇಸ್ರೇಲ್ ಅನ್ನೋ ರೀತಿಯಲ್ಲಿ ಮೊಸಾದ್ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದಿತ್ತು. ಇದು ಪರಿಣಾಮಕಾರಿ ಆಗತ್ತಾ ಅಂತ ಹೇಳಿ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ಲಾಸ್ಟ್ ಟೈಮ್ 79 ಹೆಸರು ಪರ್ವೀಜ್ ಅವ್ರನ್ನ ಓಡಿಸ್ಬೇಕಾದ್ರೆ ಇದೇ ಥರ ದಂಗೆ ಎಳ್ಸಿ ಜನಗಳೇ ಅವನನ್ನು ಓಡಂಗೆ ಮಾಡಿದ್ರು. ಸೊ ಈಗ ಬಾಂಗ್ಲಾದೇಶಲ್ಲಿ ಆಯ್ತಲ್ಲ, ಸೊ ಅದೇ ಒಂದು ಪರಿಸ್ಥಿತಿ ಇಲ್ಲಿ ನಾವು ಯಾವಾಗ ಹೊಡಿತಾ ಇರ್ತೀವೋ, ಸೊ ಜನ ದಂಗೆ ಎದೊಳ್ತಾರೆ, ನೀನು ಹೋಗಪ್ಪ, ನಮ್ಗೆ ಯಾವ ನ್ಯೂಕ್ಲಿಯರ್ ಎನ್ರಿಚ್ಮೆಂಟು ಬೇಡ, ಏನು ಬೇಡ, ನಮಗೆ ಊಟ ತಿಂಡಿ ಇದ್ರೆ ಸಾಕಾಗ್ಬಿಟ್ಟಿದೆ, ಆ ಪರಿಸ್ಥಿತಿಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಸ್ರೇಲ್ ಅವರು. ಬಟ್ ಎಷ್ಟ್ರ ಮಟ್ಟಿಗೆ ಆ ಜನ ಅಲ್ಲಿ ಪ್ರಿಪೇರ್ ಆಗಿದ್ದಾರೆ, ಎಷ್ಟ್ರ ಮಟ್ಟಿಗೆ ಇವನಿಗೆ ಸಪೋರ್ಟ್ ಮಾಡ್ತಾರೋ ಇಲ್ಲ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾರೋ ಯಾರು ನಿಖರವಾಗಿ ಹೇಳೋಕ್ಕೆ ಅಷ್ಟು ಸಾಧ್ಯ ಇಲ್ಲ. ಬಿಕಾಸ್ ದ ಇನ್ಫಾರ್ಮೇಷನ್ ವಾಟ್ ಈಸ್ ಕಮ್ಮಿಂಗ್ ಈಸ್ ತುಂಬಾ
ಕಷ್ಟ ಆಗ್ತಾ ಇದೆ. ಕೆಲವು ಸ್ಯಾಟಿಲೈಟ್ ಲಿಂಕ್ ಮೂಲಕ ಬರುತ್ತೆ, ಫುಲ್ ಇದೇ ಕಟ್ ಆಗಿಬಿಟ್ಟಿದೆ. ಸೊ ನಮಗೆ ಇನ್ನೂ ಕ್ಲಾರಿಟಿ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಜನ ದಂಗೆ ಎದೊಳ್ತಾರೋ ಇಲ್ಲ ಇರಾನ್ ಅಂತ ದೇಶ ಬಂದು ಈ ಥರ ಹಿಂಗೆ ಹೊಡಿತಾ ಇರಬೇಕಾದ್ರೆ ಜನ ಅವ್ರ ಮೇಲೆ ದಂಗೆ ಎದೊಳ್ತಾರೋ ಮಾನಸಿಕವಾಗಿ ಹೇಳೋಕ್ಕಾಗಲ್ಲ. ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ಕಮೆನಿ, ಇಟ್ ಡಿಪೆಂಡ್ಸ್ ಆನ್ ಇರಾನ್ ಅನ್ನೋದು ರಾಷ್ಟ್ರ. ಆ ಒಂದು ಅವ್ರಿಗೆ ಆ ಒಂದು ಪೇಟ್ರಿಯಾಟಿಸಮ್ ಇದ್ದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದು ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಟೂ ಅರ್ಲಿ ಟು ಸೇ ದಟ್ ಜನ ಯಾವ ಥರ ಯಾವ ಕಡೆ ತಿರುಗ್ತಾರೆ ಅಂತ ಹೇಳಕ್ಕೆ ಇನ್ನೂ ನಿಜ. ರಾಜೀವ್ ಸರ್, ಇದಕ್ಕೆ ಪೂರಕವಾಗೇನೆ ಈವನ್ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಕ್ರಿಯೆಯಲ್ಲೂ ಕೂಡ ಹೀಗೆ ಇತ್ತು. ಇರಾನ್ ಜನರಿಗೆ ಒಂದು ರೀತಿ ಮುಕ್ತಿ ಕೊಡಿಸ್ಲಿಕ್ಕೆ, ಸ್ವಾತಂತ್ರ್ಯ ಕೊಡಿಸ್ಲಿಕ್ಕೆ ಅಮೆರಿಕ ಮುಂದಾಗ್ತಿದೆ ವಿತ್ ಇಟ್ಸ್ ಫುಲ್ ಫೋರ್ಸ್. ಹೀಗಾಗಿ ನೀವು ಡಿಸೈಡ್ ಮಾಡಿ ಖೊಮೇನಿ ಆಡಳಿತ ರೆಜೀಮನ್ನು ಚೇಂಜ್ ಮಾಡಬೇಕು, ಹೀಗಾಗಿ ನೀವು ಅಮೆರಿಕಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನಿಜವಾಗ್ಲೂ ಇರಾನ್ನ ಜನರ ಮೇಲೆ ಪರಿಣಾಮ ಬೀರುತ್ತಾ, ಅಥವಾ ಇಡೀ ಟ್ರಂಪ್ ಹೇಳಿಕೆ, ಟ್ರಂಪ್ನ ಡಿಸಿಷನ್ಗಳನ್ನ ನಾವು ಯಾವ ರೀತಿ ಗಮನಿಸಬೇಕು? ಕೇವಲ ಆತನ ಸ್ವಪ್ರತಿಷ್ಠೆಗೆ ಈ ರೀತಿ ಇಡೀ ಮಧ್ಯಪ್ರಾಚ್ಯ ಹೊತ್ತಿ ಉರಿಯೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ವಿಶ್ಲೇಷಣೆಯನ್ನ ನಾವು ನಂಬೇಕಾ ಅಂತ? ಇಲ್ಲ, ಇದು ಟ್ರಂಪ್ ಅವ್ರದ್ದು ವೈಯಕ್ತಿಕ ಸಂಬಂಧ ಅಲ್ಲ. ಇದು US ಇನ್ನ ಒಂದು ಪಾಲಿಸಿ. ಇದು ಸುಮಾರು 1979 ಇಸ್ವಿ ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಆಯ್ತು ಅಂದ್ರೆ 47 ವರ್ಷದಿಂದ US ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಒಂದು ಪಾಲಿಸಿ ಇದೆ ಅಗೇನ್ಸ್ಟ್ ಇರಾನ್. ದಟ್ ಈಸ್ ಟು ಡಿಸ್ಟೆಬಿಲೈಸ್ ದ ರೆಜಿಮ್ ಅಂಡ್ ಡೂ ಎ ರೆಜಿಮ್ ಚೇಂಜ್. ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ಇರಾಕ್ ವಾರ್ ಮಾಡಿಸಿದ್ರು, ಸದಾಮ್ ಹುಸೇನ್ ಸಪೋರ್ಟ್ ಮಾಡಿ 8 ವರ್ಷಗಳ ನಡೀತು. ಅದೆಲ್ಲ ಮಾಡಿದ್ರು, ದ ಇಸ್ಲಾಮಿಕ್ ರೆಜಿಮ್ ಹ್ಯಾಸ್ ನಾಟ್ ಫಾಲೋ. ಇವತ್ತು ಯೂಸಿಂಗ್ ಈ ಮಾಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ಟಿನ ಒಂದು ಪವರ್ನ ಯೂಸ್ ಮಾಡಿ ಅಲ್ಲಿ ಒಂದು ಪ್ರಾಪಗೆಂಡ, ಒಂದು ನೆರೆಟಿವ್ ನ ಸೃಷ್ಟಿ ಮಾಡ್ತಿದ್ದಾರೆ. ದಟ್ ನಿಮ್ಗೆ ಇಲ್ಲೇನು ಸಿಗ್ತಾ ಇಲ್ಲ, ಇನ್ಫ್ಲೇಷನ್ ಜಾಸ್ತಿ ಇದೆ, ನಿಮ್ ಕರೆನ್ಸಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗಿದೆ, ಹೊಸ ರೆಜಿಮ್ ಬಂದ್ರೆ ವೆಸ್ಟ್ ಜೊತೆ ನೀವು ಚೆನ್ನಾಗಿ ವ್ಯಾಪಾರ ಬಹುಶಃ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ರಾಜೀವ್ ಸರ್, ನಿಮ್ ಧ್ವನಿ ತಲುಪ್ತಾ ಇಲ್ಲ. ರೈಟ್ ಆ ಕನೆಕ್ಷನ್ ಸರಿ ಹೋಗೋದ್ರೊಳಗೆ ಸಬ್ರೀನ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಹಾಗೆ ಮೋಹನ್ ಸರ್ ಕೂಡ ಹೇಳ್ತಾ ಇದ್ರು, ಇಫ್ ಯು ಫೀಲ್ ಅನ್ಸೇಫ್, ನಿಮ್ಗೆ ಅಲ್ಲಿರೋದು ಕಷ್ಟ ಅಂತ ಅನಿಸ್ತಾ ಇದ್ರೆ ಯು ಕ್ಯಾನ್ ಟೇಕ್ ದ ಶೆಲ್ಟರ್ ಎನಿ ಟೈಮ್. ಬಟ್ ನನ್ನ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಹೌ ಯು ಫೀಲಿಂಗ್? ನಾವು ವಾಪಸ್ ಬಂದ್ಬಿಡ್ಬೇಕು ಭಾರತಕ್ಕೆ ಅನಿಸ್ತಾ ಇದೆಯಾ, ಅಥವಾ ಸೇಫ್ ಆಗಿ ಇದ್ದೀವಿ, ಇಲ್ಲೆಲ್ಲ ಸ್ಥಳೀಯ ಸರ್ಕಾರಗಳು ವ್ಯವಸ್ಥೆ ಮಾಡ್ತಿದೆ ಅಂತ ಅನಿಸ್ತಿದ್ಯಾ ಅಂತ ಹೇಳಿ? ಇಲ್ಲ, ಸೇಫ್ ಆಗಿದ್ದೇವೆ. ಬಟ್ ನಮ್ಮ ಭಾರತ ಸರ್ಕಾರ ಒಂದು ಸಲನಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಗಿದ್ದೀರಾ, ನೀವು ಸೇಫ್ ಆಗಿದ್ದೀರಾ ಅಂತ ಹೇಳಿ ಒಂದು ಸಲ ಏನಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ರೆ ತುಂಬಾ ಖುಷಿ ಅಂತ ಅನಿಸ್ತಿತ್ತು. ಬಟ್ ನಾವ್ ಸೇಫ್ ಆಗಿದ್ದೇವಿ. ಬಟ್ ಆದ್ರೂ ಕೂಡ ಒಂದ್ಸಲ ಅವ್ರು ಕೇಳ್ತಿದ್ರೆ ನಮಗೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಇಲ್ಲಿ ಆತರ ಒಂದು ಇಲ್ಲ ಹೋಗ್ಲೇಬೇಕು ನಾವು ಅನ್ನೋ ಅಂತ ಒಂದು ಸಿಚುವೇಶನ್ ಇನ್ನು ಬಂದಿಲ್ಲ.